ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಜನಾಂಗದ ಗೌರವ ಘನತೆಯನ್ನು ಎತ್ತಿ ಹಿಡಿಯುವಂತಹ ಕರಗದ ಪೂಜಾರಿಗಳು ಹಾಗೂ ಅವರ ಧರ್ಮಪತ್ನಿಯರು ಎಷ್ಟೋ ತ್ಯಾಗ ಮಾಡಿ ಸೇವೆ ಮಾಡಿ ಆ ತಾಯಿನ ಉಳಿಸ್ಕೊಳ್ಳೋಕೆ ಅವರ ಶಕ್ತಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವೆಲ್ಲ ಕುಲಸ್ಥರು ಸೇರ್ಕೊಂಡು ನನಗೊಂದು ಅವಕಾಶ ಕೊಟ್ಟು ನೀನೇ ಮಾಡೋ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ಒಂದು ಆರ್ಡರ್ ಮಾಡಿದ್ರು. ಎಲ್ಲ ಹಿರಿಯರು ಸೇರ್ಕೊಂಡು ಅದರಿಂದ ನಾನು 190 ಜನ ಪೂಜಾರಿಗಳು, 150 ಜನ ಅವರ ಧರ್ಮಪತ್ನಿಯರು ಹಾಗೂ ನಮ್ಮ ಜನಾಂಗದ ಡಬಲ್ ಗ್ರಾಜುಯೇಟ್ಸ್, ಪೈಲಟ್, ಡಾಕ್ಟರ್ಗಳು, ಪೊಲೀಸ್ ಆಫೀಸರ್ಸ್ ಇವರೆಲ್ಲರದನ್ನು ಒಂದು ಮಹಿಳಾ ಸಮಾವೇಶ ಮಾಡ್ತೇವೆ. ದ್ರೌಪದಿ ಪರ್ವ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡು ಈಗಾಗಲೇ 1,500 ಜನ ಬಂದಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ. ಇದು ಎಲ್ಲ ನಾಯಕರು ಬಂದಿದ್ದೀವಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಇದರಲ್ಲಿ 18 ವರ್ಷ ಕೆಳಗೆ ಒಳಪಟ್ಟಿರುವಂತಹ ಮಕ್ಕಳ ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ವಿ. ಈಗಾಗಲೇ 280 ಮಕ್ಕಳು ಸ್ಕ್ರೂಟಿನಿ ಆಗ್ಬಿಟ್ಟು 120 ಮಕ್ಕಳನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡಿದ್ವಿ. ಯಾರಿಗೂ ಕಮ್ಮಿ ಇಲ್ಲ ಅಂತ ನಮ್ಮ ಮಕ್ಕಳಲ್ಲಿ ನೋಡ್ತಾ ಇದ್ರೆ ನೀವೆಲ್ಲ ಕಣ್ಣಿಗೆ ಆನಂದ ಆಗ್ತಾ ಇದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ರಾಜ್ಯದಲ್ಲೆಲ್ಲ ನಮ್ಮ ವನ್ಯಕುಲ ಹಿಸ್ಟ್ರಿಯಲ್ಲ ಇದು ಮೊದಲನೇ ಪ್ರಯತ್ನ. ಯಾರೋ ನಿಮ್ಮ ಪತ್ರಕರ್ತರು ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಹೋಗುತ್ತೆ. ಒಂದೇ ಸೂರಲ್ಲಿ ಇಷ್ಟೊಂದು ಪೂಜಾರಿಗಳನ್ನ ಕರೆಸಿರೋದು, ಒಂದೇ ಸೂರಲ್ಲಿ ಇಷ್ಟೊಂದು ವಿದ್ಯಾವಂತನ ಕರೆಸಿರೋದು ಅಂತ ಹೇಳಿದರೆ ದೊಡ್ಡ ಜಾತಿಯವರು ಮಾಡಿಲ್ಲ ಅಂತ. ಇದೆಲ್ಲ ನಮ್ಮ ಆದಿಶಕ್ತಿ ಪ್ರೇರಣೆ, ನಮ್ಮ ಅಣ್ಣ ತಮ್ಮದು, ನಮ್ಮ ಜನಾಂಗದ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಮಾತ್ರ ಇದು ಸಕ್ಸಸ್ ಆಗಿದೆ ಅಂತ ಹೇಳಕ್ಕೆ ನಾನು ನಿಮ್ಮಲ್ಲಿ ಖುಷಿಯಾಗಿ ಹೇಳ್ತೇನೆ. ಪ್ರತಿ ವರ್ಷ ಒಂದೇ ಪೂಜಾರಿ ಮಾಡಕ್ಕಾಗಲ್ಲ, ತುಂಬಾ ವೆರೈಟೀಸ್. ನಮ್ಮ ಜನಾಂಗದ್ದು ಆ ಕಾಲದಲ್ಲಿ ರಾಜರು ಮಹಾರಾಜರದ್ದು ಹೆಂಗೆ ಆಡಳಿತ ಇತ್ತು, ಗೌಡ್ರು, ಗಣಾಚಾರಿಗಳು, ಕೋಲ್ಕಾರರು, ಚಾಕ್ರಿದಾರರು ಅಂತ ಇದ್ದು ಆ ಒಂದು ರಾಜ ಪರಂಪರೆಯಲ್ಲಿ ನಡ್ಕೊಂಡ್ ಬಂದಿರುವಂತ ಏಕೈಕ ಜನಾಂಗ ನಮ್ಮ ಜನಾಂಗ. ಮುಂದಿನ ವರ್ಷದಲ್ಲಿ ಇದೇ ರೀತಿ ನಾವು ಯುವಕರದ್ದು ಗಂಡಸರದ್ದು ಈ ಕಾರ್ಯಕ್ರಮ ಮಾಡೋಕ್ಕಂತ ಒಂದು ಅಭಿಲಾಷೆ ಇಟ್ಕೊಂಡಿದ್ವಿ. ನಮ್ಮ ಹಿರಿಯರೆಲ್ಲ ಪರ್ಮಿಷನ್ ಕೊಟ್ಟರೆ ಬರೋ ವರ್ಷ ಇದಕ್ಕೆ 4ರಷ್ಟು ನಮ್ಮ ಗಂಡಸರು ಸಾಧಕರಿದ್ದಾರೆ. ಅದೊಂದು ಮಾಡಿ ಪ್ರತಿ ವರ್ಷ ಮಕ್ಕಳ ಪ್ರತಿಭೆ ಅಂತ ಮಾಡೋದಂತೂ ಖಾಯಂ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ನನ್ನ ಹೆಸರು ರಾಜ್ ಕೃಷ್ಣಮೂರ್ತಿ ಅಂತ, ನಮ್ಮ ವನ್ಯಕುಲ ಜನಾಂಗದ ಗೌರವಾಧ್ಯಕ್ಷನಾಗಿ ನನಗೆ ನಾಮಿನೇಟ್ ಮಾಡಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯಗಳ ವೃತ್ತಿಪರ ನೌಕರರ ಸಂಘದಲ್ಲಿ ಅಡ್ವೈಸರ್ ಆಗಿ ಮಾಡ್ತಾ ಇದ್ರೆ. KN ಫೌಂಡೇಶನ್ ಅಂತ ಒಂದು ಸಂಸ್ಥೆ ಕಟ್ಕೊಂಡು 40 ವರ್ಷದಿಂದ ನನ್ನ ಕೈಲಾಗಿ ದಲಿತ ಸೇವೆ ಸಮಾಜಕ್ಕೆ ಮಾಡ್ತಾ ಇದ್ದೀನಿ. ಅದರ ಚೇರ್ಮನ್ ಅಂಡ್ CEO ಆಗಿದ್ದೀನಿ ಸರ್. ವನ್ಯಕುಲ ಕ್ಷತ್ರಿಯ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ರಾಜ್ ಕೃಷ್ಣಮೂರ್ತಿ ಅವರ KN ಫೌಂಡೇಶನ್ ವತಿಯಿಂದ ಇಂದು ಕರ್ನಾಟಕದಾದ್ಯಂತ ದ್ರೌಪದಿ ದೇವಿ ಕರಗ ಮಹೋತ್ಸವ ನಡೆಯುವ ಎಲ್ಲ ಕರಗ ಪೂಜಾರಿಗಳನ್ನ ಮತ್ತು ಅವರ ಧರ್ಮಪತ್ನಿಯವರನ್ನು ಕರೆದು ಸನ್ಮಾನಿಸುವಂತ ಕಾರ್ಯಕ್ರಮ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ. ಯಾವುದೇ ಸಮಾಜದಲ್ಲಿ ಈ ರೀತಿ ಒಂದು ಧಾರ್ಮಿಕವಾಗಿ ಸೇವೆ ಸಲ್ಲಿಸತಕ್ಕಂಥ ಯಾವುದೇ ಒಂದು ಪೂಜಾರಿಗಳು ಇದುವರೆಗೂ ಈ ದೊಡ್ಡ ಪ್ರಮಾಣದಲ್ಲಿ ಯಾರು ಮಾಡಲಿಲ್ಲ. ಈ ಒಂದು ಪ್ರಯತ್ನವನ್ನ KN ಫೌಂಡೇಶನ್ ಅವರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ವನ್ಯಕುಲ ಕ್ಷೇತ್ರೀಯ ತಿಗಳರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮು ಕೃಷ್ಣಮೂರ್ತಿ ಅವರು, ನಮ್ಮ ಸಂಘದ ಎಲ್ಲ ಸದಸ್ಯರು ಸೇರಿ ಒಂದು ಕಾರ್ಯಕ್ರಮವನ್ನ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತಾ ಇರೋದು ಒಂದು ಇತಿಹಾಸದ ಪುಟಗಳಲ್ಲಿ ಸೇರ್ಕೊಳ್ತಾ ಇದೆ ಈ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರ ಮಟ್ಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮದ ಸಾಕ್ಷಿ ಆಗ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಂದೆ ಬರುವಂತ ನಮ್ಮ ಸಮಾಜದಲ್ಲಿ ಯಾರ್ಯಾರು ಪ್ರತಿಭೆಗಳು ಇರುತ್ತೆ ಅವನ್ನೆಲ್ಲ ಗುರುತಿಸುವಂತ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಮುಂಬರುವಂತ ದಿನಗಳಲ್ಲಿ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಭಾವಂತರನ್ನು ಗುರುತಿಸಿ ಸಮಾಜದ ಮುಖ್ಯವಾಹಿನಿಯ ತಗೊಂಬರಂತ ಕಾರ್ಯಕ್ರಮ ಪ್ರಯತ್ನ ನಡೀತಾ ಇದೆ. ಈ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ತಿಳಿಸ್ತಾ ಆ ತಾಯಿ ದ್ರೌಪದಮ್ಮ ತಮ್ಮೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತೇಳಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಗಣ್ಯರಿಗೂ, ಇಲ್ಲಿ ಆಗಮಿಸಿದಂತ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ, ಕರಗ ಪೂಜಾರಿಗಳಿಗೂ, ವಿಶೇಷವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಅವರು, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಸದ್ಯನ ಶುಭವಾಗಲಿ ಅಂತ ಕೋರ್ತೀನಿ. ನಾನು ಕರ್ನಾಟಕ ರಾಜ್ಯ ವನ್ಯಕುಲ ಕ್ಷೇತ್ರೀಯ ತಿಗಳರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವರ್ತೂರು ಶ್ರೀಧರ್ ಮಾತಾಡ್ತೀನಿ.